ಇವರು ಹೆಸರಿಗಷ್ಟೇ ವಿದ್ಯಾರ್ಥಿಗಳು, ಆದರೆ ಮಾಡ್ತಾ ಇದ್ದದ್ದು ಮಾತ್ರ ದರೋಡೆ. ಬಸ್ಸಿಗೆ ಕಾಯೋರೆ ಇವರ ಟಾರ್ಗೆಟ್. ಅಂತವರನ್ನ ತಮ್ಮ ಕಾರು ಹತ್ತಿಸ್ಕೊಳ್ತಾ ಇದ್ದ ಗ್ಯಾಂಗ್ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಲೂಟಿ ಮಾಡ್ತಾ ಇದ್ರು. ಈ ದರೋಡೆಕೋರರ ವಿದ್ಯಾರ್ಥಿಗಳ ಕತೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ಮೂವರು ಇನ್ನು ವಿದ್ಯಾರ್ಥಿಗಳು ಕಿರಣ್, ಕುಶಾಲ್ ಬಾಬು ಮತ್ತು ಗೋಕುಲ್ ಅಂತ. ಕಿರಣ್ ಮತ್ತು ಕುಶಾಲ್ ಬಾಬು ಬೆಂಗಳೂರಿನ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜಿನ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಗೋಕುಲ್ ಅದೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬನ ಸಹೋದರ. ಒಳ್ಳೆ ಭವಿಷ್ಯ ಆಯಿತು, ಆದರೆ ಮಣ್ಣು ತಿನ್ನೋ ಕೆಲಸ ಮಾಡಿ ಜೈಲು ಸೇರಿದ್ದಾರೆ. ಹೆಸರಿಗಷ್ಟೇ ವಿದ್ಯಾರ್ಥಿಗಳು, ಮಾಡ್ತಾ ಇದ್ದಿದ್ದು ದರೋಡೆ. ಈ ಮೂವರು ಹೆಸರಿಗಷ್ಟೇ ವಿದ್ಯಾರ್ಥಿಗಳು, ಆದರೆ ಮಾಡ್ತಾ ಇದ್ದಿದ್ದು ದರೋಡೆ. ಕೆಂಗೇರಿ ಬಳಿ ಬಸ್ಗಾಗಿ ಕಾಯುವವರನ್ನೇ ಟಾರ್ಗೆಟ್ ಮಾಡ್ತಿದ್ದ ಗ್ಯಾಂಗ್ ಬಾಡಿಗೆಗೆ ಪಡೆದಿದ್ದ ಕಾರಿನಲ್ಲಿ ಡ್ರಾಪ್ ಕೊಡ್ತೀವಂತ ಹತ್ತಿಸಿಕೊಳ್ತಿದ್ರು. ಕೊನೆಗೆ ಮಂಡ್ಯದ ನಿರ್ಜನ ಪ್ರದೇಶದ ಬಳಿ ಪ್ರಯಾಣಿಕನ ಕತ್ತಿಗೆ ಹಗ್ಗ ಬಿಗಿದು ಬೆದರಿಸಿ ರಾಬರಿ ಮಾಡ್ತಿದ್ರು. ಕಾರ್ ಬಂದು ನೀವು ಎಲ್ಲಿ ಹೋಗ್ತಾ ಇದ್ರಿ ಅಂತ ಕೇಳ್ತಾರೆ. ಅವಾಗ ಇಲ್ಲ, ನಾನು ವಿರಾಜಪೇಟೆಗೆ ಹೋಗು ಬಸ್ಸಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಇಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ಬರೋದಾದ್ರೆ ಬನ್ನಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆತ ಆ ಒಂದು ಕಾರಿನಲ್ಲಿ ಕುಳ್ಕೊಂಡು ಅಲ್ಲಿಂದ ಬಿಡದಿ, ರಾಮನಗರ ಮೂಲಕ ಮಂಡ್ಯದ ಒಂದು ತೂಬಿನಕೆರೆ ಹತ್ರ ಒಂದು ಎಕ್ಸಿಟ್ ತಗೋತಾರೆ. ಎಕ್ಸಿಟ್ ತಗೊಂಡು ಅಲ್ಲಿ ಆತ ಕೇಳ್ತಾನೆ, ಯಾಕೆ ಇಲ್ಲಿ ಎಕ್ಸಿಟ್ ತಗೋತಾ ಇದ್ರ ಅಂತ ಹೇಳಿ ಕೇಳಿದ್ದಕ್ಕೆ, ಇಲ್ಲ ಇಲ್ಲಿ ಟೋಲ್ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆತನ ಕುತ್ತಿಗೆಗೆ ಹಗ್ಗ, ಏಕಾಏಕಿ ಹಗ್ಗ ಬಿಗಿದು ಆತನಿಗೆ ನಿನ್ನ ಕಡೆ ಏನ್ ದುಡ್ಡು ಇದೆಯಲ್ಲ ಕೊಡು ಅಂತೇಳಿ ಹೆದರ್ಸ್ತಾರೆ. ಈ ಒಂದು ಪ್ರಕರಣದ ಆರೋಪಿತರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನ ಅನುಸರಿಸಿ ಒಟ್ಟು 3 ಜನ ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ವಿರಾಜಪೇಟೆಯ ಅಬ್ದುಲ್ ಜಲೀಲ್, ಮೈಸೂರಿನ ಯತೀಂದ್ರ ಎಂಬುವರನ್ನ ಈ ಗ್ಯಾಂಗ್ ದರೋಡೆ ಮಾಡಿತ್ತು. ಮಂಡ್ಯದ ತೂಬಿನಕೆರೆ ಕರಿಘಟ್ಟ ಬಳಿ ನಡೆದಿದ್ದ ಪ್ರಕರಣ ಸಂಬಂಧ ಮಂಡ್ಯದ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ಬೆನ್ನತ್ತಿದ ಪೊಲೀಸರು ಸಿಕ್ಕ ತಾಂತ್ರಿಕ ಸುಳಿವು ಆಧರಿಸಿ ದರೋಡೆ ಮಾಡುತ್ತಿದ್ದ ವಿದ್ಯಾರ್ಥಿ ಗೆಳೆಯರನ್ನ ಪತ್ತೆ ಹಚ್ಚಿದ್ದಾರೆ. ಅಷ್ಟಕ್ಕೂ ಇವರ ದರೋಡೆ ಹಿನ್ನೆಲೆಯನ್ನು, ಯಾವ ಕಾರಣಕ್ಕೆ ಲೂಟಿಗೆ ಇಳಿದಿದ್ರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಆನ್ಲೈನ್ ಕ್ಯಾಟರಿಂಗ್ ಬಿಸಿನೆಸ್ ಮೂಲಕ ಒಂದಾಗಿದ್ದ ಮೂವರು ಅಲ್ಲಿ ಸೋತು ಸುಣ್ಣವಾದ ನಂತರ ಹೀಗೊಂದು ನಿರ್ಧಾರಕ್ಕೆ ಬರ್ತಾರೆ. ಕಾರಿನಲ್ಲಿ ಅಪರಿಚಿತರನ್ನ ಕೂರಿಸಿಕೊಂಡು ದರೋಡೆ ಮಾಡ್ತಿದ್ದವರು ಡಿಜಿಟಲ್ ಮನಿಯನ್ನ ಯಾವುದಾದ್ರೂ ಬೆಟ್ಟಿಂಗ್ ಆಪ್ಗಳಿಗೆ ಶೇರ್ ಮಾಡ್ಕೊಳ್ತಿದ್ರು. ಲೂಟಿ ಮಾಡಿದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ವಿದ್ಯಾರ್ಥಿಗಳು ಪೋಷಕರಿಗೆ ಪಿಜಿಯಲ್ಲಿದ್ದೀವಿ ಅಂತ ಹೇಳಿ ಇವರು ಮಾತ್ರ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ದರು. ವಿರಾಜಪೇಟೆಯ ಅಬ್ದುಲ್ ಜಲೀಲ್, ಮೈಸೂರಿನ ಯತೀಂದ್ರ ಬಳಿ ಗ್ಯಾಂಗ್ ದರೋಡೆ ಮಾಡಿತ್ತು. ಮಂಡ್ಯದ ತೂಬಿನಕೆರೆ ಕರಿಘಟ್ಟ ಬಳಿ ನಡೆದಿದ್ದ ಪ್ರಕರಣ ಸಂಬಂಧ ಸದ್ಯ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆದ 7 ಕೋಟಿ 11 ಲಕ್ಷ ರೂಪಾಯಿಗಳ ದರೋಡೆ ಪ್ರಕರಣದ ತನಿಖೆ ಉತ್ತುಂಗದಲ್ಲಿ ಇರೋ ಹೊತ್ತಿಗೆ ಬಂಧಿತರಾಗಿರೋ ವಿದ್ಯಾರ್ಥಿಗಳು ಹೆದ್ದಾರಿ ಸವಾರರ ಪ್ರಯಾಣ ಅದೆಷ್ಟು ಸೇಫ್ ಅನ್ನೋ ಪ್ರಶ್ನೆ ಹುಟ್ಟಿಸಿದ್ದಾರೆ. ದಿಲೀಪ್ ಚೌಡಹಳ್ಳಿ, TV9 ಮಂಡ್ಯ.